ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ವಿತೌಟ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಕ್ರೋಶಾ ಡಿಸೈನು, ಸೆಲ್ಫ್ ಕಲರ್ ಸ್ಯಾರಿ ಫ್ರೆಂಡ್ಸ್. ಕಾಂಟ್ರಾಸ್ಟ್ ಏನಿಲ್ಲ, ಸೆಲ್ಫ್ ಕಲರು. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರು. ಆ್ಯಕ್ಚುಲ್ ಕಲರು ವಿಡಿಯೋ ಕಾಣಿಸ್ತಾ ಇಲ್ಲ ನಿಮಗೆ. ಇದಕ್ಕೆ ಥ್ರೆಡ್ಡು ಅಷ್ಟೇ ಡಬಲ್ ಕಲರ್ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಕಲರ್ ಅಷ್ಟು ಸಿಕ್ಕಲಿಲ್ಲ. ವಿಡಿಯೋದಲ್ಲೇ ಒಂದು ಕಲರ್ ಕಾಣಿಸ್ತಾ ಇದೆ, ಆ್ಯಕ್ಚುಲ್ ಕಲರ್ ಇರೋದೇ ಇದು ಬೇರೆ. ಸೊ ಈ ಥರ 6 ಎಳೆ ದಾರ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತೀನಿ, ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇನ್ನೂ ಒಂದು ಪಕ್ಕದಲ್ಲಿ ಮಾಡ್ಕೊಳ್ತೀನಿ. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ಬಟ್ ಡಬಲ್ ಆರ್ಚ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಡಿಸೈನು. ವಿತೌಟ್ ಕುಚ್ಚು ಡಿಸೈನ್ ಇದು. ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಬೀಡ್ ಒಂದು ತೊಗೋತಾ ಇದ್ದೀನಿ. ಸೊ ಇದಕ್ಕೆ ಮೀಡಿಯಮ್ ಸೈಜ್ ಬೀಡ್ ಒಂದೇ ಥರದ್ದೇ ಯೂಸ್ ಮಾಡ್ತೀನಿ. ಸೊ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಳೋಣ, ಬಟ್ಟೆ ಕೂಡ ಲಾಕ್ ಮಾಡಿಕೊಂಡು ಸೊ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಸೊ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಈ ಮೀಡಿಯಮ್ ಸೈಜ್ ಬದಲು ಈ ಪ್ಲೇಸಲ್ಲಿ ಬಿಗ್ ಸೈಜ್ ಕೂಡ ನೀವು ತೊಗೋಬೋದು ಫ್ರೆಂಡ್ಸ್. ಬೇರೆ ಯಾವ ಬೀಟಾದರೂ ತೊಗೊಳ್ಬೋದು. ಸೊ ಅಲ್ಲಿಂದ 4 ಚೈನ್ಸ್ನ ಹಾಕೋತಾ ಇದ್ದೀನಿ ನಾನು. 4 ಚೈನ್ನ ಹಾಕೋತೀನಿ. 4 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಸೊ ಅಲ್ಲಿಂದ 6 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ ಲಾಕ್ ಮಾಡಿ ಅಲ್ಲಿಂದ 6 ಚೈನ್ ಮಾಡಿಕೊಂಡು ಸ್ವಲ್ಪ ಒಳಗಡೆಗೆ ಅಂದರೆ 4 ಚೈನ್ ಗ್ಯಾಪ್ ಅಷ್ಟಕ್ಕೆ ನಾವು 6 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಳಗಡೆಗೆ ಯು ಶೇಪ್ ಬರೋ ಥರ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಈ ರೀತಿ ಮಾಡ್ಕೋಬೇಕು. 1 ಬೀಡನ್ನ 2 ಸಿಂಗಲ್ ಕ್ರೋಶೆ, 1 ಬೀಡು 2 ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್. 6 ಚೈನು ನಾವು ಯು ಶೇಪ್ ಬರೋ ಥರ ನಾವು ಮಾಡ್ಕೊಂಡಿದ್ದೀವಿ. ಸೊ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂತ ಚೇಂಜ್ ಮಾಡಿದೆ. ಸೊ 4 ಚೈನ್, 6 ಚೈನ್, 4 ಚೈನ್ ಈ ಥರ ಹಾಕ್ಕೊಂಡು ಸ್ವಲ್ಪ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಸ್ಯಾರಿನ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸೊ ಅಲ್ಲಿಂದ ನಾನು ಹೇಳ್ದೆ ಅಲ್ಲ ಫ್ರೆಂಡ್ಸ್, ಒಂದೇ ಸ್ಟೆಪ್ ಡಿಸೈನ್ ಅಂತ. ಈ 4 ಚೈನ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ. ಸೊ ಒಟ್ಟು 2 ಟೈಮ್ಸ್ ಬ್ಯಾಕ್ ಸೈಡ್ ಟರ್ನ್ ಮಾಡಿದ ತಕ್ಷಣ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು ಇವಾಗ. ಸೊ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಈ 6 ಚೈನ್ ಏನಿದೆ 6 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಇವಾಗ 3 ದಾರ ಸೇರಿ 1 ಮಾಡ್ಕೊಳ್ಳೋಣ. 3 ದಾರ ಸೇರಿ 1 ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಸಿಂಗಲ್ ಕ್ರೋಶೆ ಅಥವಾ ಡಬಲ್ ಕ್ರೋಶೆ ಮಾಡ್ತಿಲ್ಲ, ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಆ ಗ್ಯಾಪಲ್ಲಿ ಹೋಗಿ ನೀಡಲ್ಲು ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರ ಸೇರಿ 1 ಮಾಡ್ಕೊಳ್ಬೇಕು. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ಹೀಗೆ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 12 ಮಾಡ್ಕೊಳ್ತೀನಿ ಫ್ರೆಂಡ್ಸ್. 12 ಹಾಫ್ ಡಬಲ್ ಕ್ರೋಶೆನ ಈ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ತೀನಿ. 12 ಹಾಫ್ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ಳೋಣ. ಸೇಮ್ ಒಂದೇ ಸೈಜಲ್ಲಿ ಆಲ್ಮೋಸ್ಟ್ ಒಂದೇ ಥರ ಬರೋ ಥರ ಫಿಲ್ ಮಾಡ್ಕೊಳ್ಳೋಣ. ಸೊ 6 ಚೈನ್ ಫುಲ್ಲು ಹಾಫ್ ಡಬಲ್ ಕ್ರೋಶೆ. ಇವನ್ ನೀವು ಡಬಲ್ ಕ್ರೋಶೆ ಕೂಡ ತೊಗೊಳ್ಬೋದು ಬೇಕಿದ್ದಲ್ಲಿ. ಇನ್ನು ಸ್ವಲ್ಪ ಆರ್ಚ್ ನಿಮಗೆ ಬ್ರಾಡಾಗಿ ಕಾಣುತ್ತೆ. ನಾನಿಲ್ಲಿ ಬರೀ ಹಾಫ್ ಡಬಲ್ ಕ್ರೋಶೆ ತೊಗೊಂಡಿದ್ದೀನಿ. ಡಬಲ್ ಕ್ರೋಶೆ ತೊಗೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್, ಯಾವುದಾದ್ರೂ ನೀವು ಮಾಡ್ಕೋಬೋದು. ಒಟ್ಟು 12 ಹಾಫ್ ಡಬಲ್ ಕ್ರೋಶೆನ ಈ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ತೀನಿ. ಈಗ ಫಿಲ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ. ಸ್ಟಾರ್ಟಿಂಗ್ 2 ತೊಗೊಂಡ್ವಿ ಅಲ್ವಾ ಫ್ರೆಂಡ್ಸ್, ಹಾಗೆ ಇಲ್ಲಿ ಕೂಡ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಮಗೆ ಆಲ್ರೆಡಿ ಬೇಸಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅಲ್ಲಿ ಕೂಡ 1 ಮಾಡ್ಕೊಂಡು ನಾನು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತೀನಿ ಸ್ಯಾರಿನ. ಬ್ಯಾಕ್ ಸೈಡಿಂದ ವರ್ಕ್ ಮಾಡಿದ್ವಿ ಅಲ್ವಾ,
ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ಸಿಂಗಲ್ ಕ್ರೋಶಸ್ ಮೇಲೆ ಹೋಲ್ಗಳು ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ಅಲ್ಲಿಂದ ಇವಾಗ ನೀಡಲ್ ಮೇಲೆ ಡೈರೆಕ್ಟಾಗಿ ದಾರ ಸುತ್ತಕೊಂಡು ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು, ಇವಾಗಲೂ ಕೂಡ 3 ದಾರ ಇರುತ್ತೆ. ಇಲ್ಲಿ ಫಸ್ಟು 2 ದಾರನ ಒಂದು ಮಾಡಿಕೊಂಡು ಮತ್ತು ಇನ್ನೆರಡು ದಾರನ ಒಂದು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನಾವು ಫಸ್ಟ್ ಸ್ಟೆಪ್ ಬ್ಯಾಕ್ ಸೈಡಿಂದ ಬಂದಿದ್ದು ಕೂಡ ಡಬಲ್ ಕ್ರೋಶೆ ಮಾಡ್ಕೋಬೋದು. ಸೊ ನಾನಿಲ್ಲಿ ಲಾಸ್ಟ್ ಸ್ಟೆಪ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಫಸ್ಟು ಹೋಲ್ ಗ್ಯಾಪ್ಗೆ 1 ಡಬಲ್ ಕ್ರೋಶೆ, ಸೆಕೆಂಡ್ ಹೋಲ್ ಗ್ಯಾಪ್ಗೆ 1 ಡಬಲ್ ಕ್ರೋಶೆ. ಸೊ ಫಸ್ಟ್ ಹೋಲ್ ಗ್ಯಾಪ್ಗೆ 1 ಡಬಲ್ ಕ್ರೋಶೆ, ಸೆಕೆಂಡಿಗೆ ಕೂಡ 1 ಡಬಲ್ ಕ್ರೋಶೆ ಮಾಡಿ ನೋಡಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ ಈ ರೀತಿ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆಗುತ್ತೆ. ಡಬಲ್ ಕ್ರೋಶೆ ಆಗಿದ್ಮೇಲೆ 2 ಕಂಬ ಆಗಿದ ತಕ್ಷಣ ನಾವೇನು ಮಾಡ್ತೀವಿ, 3 ಚೈನ್ಸ್ನ ಹಾಕೋತೀವಿ. 2 ಕಂಬ ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡು 3 ಚೈನ್ ಮಾಡಿ ಈ 2 ಕಂಬನೂ ಸೇರಿಸಿ ಫ್ರೆಂಡ್ಸ್. 2 ಕಂಬದ ಕೆಳಗಡೆ ನೋಡಿ, 2 ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಈಗ 2 ದಾರ ಇರುತ್ತಲ್ಲ ನೀಡಲ್ ಮೇಲೆ 2 ದಾರ ಸೇರಿ 1 ಮಾಡ್ಕೊಳ್ಳೋದು. 2 ಕಂಬಕ್ಕೆ 1 ಪಿಕಾಟ್ ಮಾಡ್ತಾಯಿದ್ದೀನಿ. ಸೊ 2 ಡಬಲ್ ಕ್ರೋಶೆಗೆ 1 ಪಿಕಾಟ್ ಮಾಡ್ಕೋಬೇಕು. ನೀಡಲ್ ಮೇಲೆ ಮತ್ತೆ ದಾರ ಸುತ್ಕೋಬೇಕು. 3rd ಗ್ಯಾಪಿಗೆ ಯಾವ ಹೋಲ್ ಗ್ಯಾಪ್ನೂ ಇಲ್ಲಿ ಸ್ಕಿಪ್ ಮಾಡಬಾರ್ದು ಫ್ರೆಂಡ್ಸ್. 3rd ಒನ್ಗೆ ನಾನು ಮತ್ತೆ ಡಬಲ್ ಕ್ರೋಶೆನೇ ಮಾಡ್ಕೊಳ್ತಾ ಇದ್ದೀನಿ. 3ನೇ ಹೋಲ್ ಗ್ಯಾಪಿಗೆ ಮತ್ತೆ 1 ಕಂಬ ಮಾಡ್ತಾಯಿದ್ದೀನಿ. 4ನೇದಕ್ಕೂ ಕೂಡ ಇನ್ನೂ 1 ಕಂಬ. ಸೊ 4ನೇ ಹೋಲ್ ಗ್ಯಾಪ್ಗೂ 1 ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಈ ರೀತಿ ಡಬಲ್ ಕ್ರೋಶೆ 2 ಮಾಡ್ಕೊತೀನಿ. 2 ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡು ಈ 2 ಕಂಬ ಇದೆ ಅಲ್ವಾ, 2 ಕಂಬದ ಕೆಳಗಡೆ ನೀಟಾಗಿ ಗ್ಯಾಪ್ ಗೊತ್ತಾಗುತ್ತೆ ಇವಾಗ. ಸೊ ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಮತ್ತೆ 2 ದಾರ ಸೇರಿ 1 ಮಾಡ್ಕೋಬೇಕು. ಪಿಕಾಟ್ ಆಗುತ್ತೆ. ಸೊ ಈ ರೀತಿ 2 ಕಂಬಕ್ಕೆ 1 ಪಿಕಾಟ್ ಮಾಡ್ತೀನಿ. ಒಟ್ಟು ಈ ಸೈಡ್ 3 ಪಿಕಾಟ್ ಆಗುತ್ತೆ ಫ್ರೆಂಡ್ಸ್. ಅಂದರೆ 2 ಕಂಬ ಯೂಸ್ ಮಾಡಿದ್ದೀವಿ. 3 ಪಿಕಾಟ್ ಮಾಡಿಕೊಂಡು 1 ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. 1 ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ಈ 3ನೇದಾದ ತಕ್ಷಣ ಇಲ್ಲಿ ಕೂಡ 3 ಚೈನ್ ಹಾಕ್ತೀನಿ. 3 ಚೈನ್ನ ಹಾಕಿ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. 3 ಪಿಕಾಟ್ ಆದಮೇಲೆ ನೋಡಿ, ಈ ಥರ 3 ಪಿಕಾಟ್ ಆದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿ 1 ಬೀಡನ್ನ ಇನ್ಸರ್ಟ್ ಮಾಡೋಣ. ಸೇಮ್ ಮೀಡಿಯಮ್ ಸೈಜ್ ಬೀಡ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ನೀವು ಆರ್ಚ್ ಆ ಕಡೆ ಈ ಕಡೆ ಬಿಗ್ ಸೈಜ್ ಕೂಡ ತೊಗೊಂಡು ಇಲ್ಲಿ ಸೆಂಟ್ರಲ್ಲಿ ಮೀಡಿಯಮ್ ಸೈಜೇ ತೊಗೊಳ್ಬೋದು. ಈವನ್ ಸ್ಮಾಲ್ ಕೂಡ ಹಾಕ್ಕೋಬೋದು. ಇದು ಕರೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ. ಈವನ್ ಸ್ಕಿಪ್ ಕೂಡ ಮಾಡಿ ಫ್ರೆಂಡ್ಸ್. ನೀವು ನಾನೇನು 12 ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಹಾಕಿಸ್ದೆ ಬ್ಯಾಕ್ ಸೈಡಿಂದ. ಸೊ ಅಲ್ಲಿ 13 ಮಾಡಿಕೊಂಡು 14 ಮಾಡಿಕೊಂಡು ನೀವು ಬೇಕಂದರೆ ಬೀಡನ್ನ ಸ್ಕಿಪ್ ಮಾಡಿ ಇನ್ನೂ 1 ಪಿಕಾಟ್ ಕೂಡ ಹಾಕ್ಕೋಬೋದು. ವಿತೌಟ್ ಬೀಡ್ ಡಿಸೈನ್ ಬೇಕಂದರೆ ಇನ್ನೂ 1 ಪಿಕಾಟ್ ಹಾಕ್ಕೊಳ್ಳಿ. ಅಂದರೆ 2 ಕಂಬ ಮಾಡಿ ಪಿಕಾಟ್ ಮಾಡಿಕೊಂಡ್ರೆ ಒಟ್ಟು 7 ಪಿಕಾಟ್ ಆಗುತ್ತೆ. ನಾನಿಲ್ಲಿ 6 ಯೂಸ್ ಮಾಡ್ತಾಯಿದ್ದೀನಿ. ಸೆಂಟ್ರಲ್ಲಿ ಬೀಡ್ ಬರುತ್ತೆ. ನೀವು ಇನ್ನೂ 2 ಹಾಫ್ ಡಬಲ್ ಕ್ರೋಶೆ ಇನ್ಕ್ರೀಸ್ ಮಾಡಿಕೊಂಡು ಬೇಕಂದರೆ 7 ಪಿಕಾಟ್ ಮಾಡ್ಕೋಬೋದು. ವಿತೌಟ್ ಬೀಡ್ ಬರುತ್ತೆ ನಿಮಗೆ. ಇನ್ನು ಬ್ರಾಡಾಗಿ ಕಾಣುತ್ತೆ. ಆಮೇಲೆ ಹಾಫ್ ಡಬಲ್ ಕ್ರೋಶೆ ಬದಲು ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಅದು ಕೂಡ ಬ್ರಾಡ್ ಬರುತ್ತೆ. ಸೊ ಈವನ್ ಇಲ್ಲಿ ನಾನು 3 ಪಿಕಾಟ್ಸ್ ಹಾಕ್ಕೊಂಡು ಸೆಂಟ್ರಲ್ಲಿ 1 ಬೀಡ್ ಮಾಡಿಕೊಂಡು ಮತ್ತು ಪ್ರತಿಯೊಂದು ಹೋಲ್ ಗ್ಯಾಪ್ಗೆ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಕಂಬಗಳಾಗಿದ ತಕ್ಷಣ 3 ಚೈನ್ ಹಾಕಿ ಪಿಕಾಟ್ ಮಾಡ್ಕೊತೀನಿ. ಈ ಥರ ಪೂರ್ತಿ ನೀಟಾಗಿ ಹೋಲ್ ಗ್ಯಾಪ್ಸ್ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ನೀಟಾಗಿ 2 ಕಂಬ ಮಾಡಿಕೊಂಡು 1 ಪಿಕಾಟ್ 3 ಚೈನ್ ಹಾಕಿ ಪಿಕಾಟ್ ಮಾಡ್ಕೊಳ್ಳಿ. 1 ಚೈನ್ 2 ಚೈನ್ 3 ಚೈನ್ ಮಾಡಿ 2 ಕಂಬದ ಕೆಳಗಡೆ ಹೋಗಿ ದಾರ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿ ಫ್ರೆಂಡ್ಸ್ ಇಲ್ಲಿ ಅಲ್ಲೂ ಡೈರೆಕ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬಟ್ ಒಂದೇ ಒಂದು ಎಕ್ಸ್ಟ್ರಾ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿ ಬ್ಯಾಕ್ ಸೈಡಿಂದ ಹಾಕಿರೋ 2 ಸಿಂಗಲ್ ಕ್ರೋಶೆ ಇರುತ್ತೆ. ಅದಕ್ಕೆ 1 ಸಿಂಗಲ್ ಕ್ರೋಶೆಗೆ 1 ಸಿಂಗಲ್ ಕ್ರೋಶೆ ಮಾಡಿ ಆಮೇಲೆ ಸಾರಿಗಿರೋ ಸಿಂಗಲ್ ಕ್ರೋಶೆಗೂ ಸಿಂಗಲ್ ಕ್ರೋಶೆ ಮಾಡಿ. ಇಲ್ಲಾಂದರೆ ಸ್ವಲ್ಪ ಟೈಟ್ ಅನಿಸುತ್ತೆ ನಮಗೆ. ಅದಕ್ಕೋಸ್ಕರ ಎಕ್ಸ್ಟ್ರಾ 1 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಬಟ್ಟೆ ಕೂಡ
ಒಂದು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ. ಒಟ್ಟು ಲೆಫ್ಟ್ ಸೈಡು 3 ಬರಬೇಕು. ನಾನು ಇಲ್ಲಿ 2 ಹಾಕಿದೆ, ನೆಕ್ಸ್ಟಿಂದ 3 ಹಾಕ್ತೀನಿ. ಸೊ ಈ ರೀತಿ ಬರಬೇಕು. ಸೊ ಇಲ್ಲಿ ಸ್ವಲ್ಪ ಟೈಟ್ ಅನಿಸ್ತಲ್ವ ಲೆಫ್ಟ್ ಸೈಡ್ ಕಡೆ, ಇನ್ನೊಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕಿದ್ರೆ ಆರಾಮ್ ಅನಿಸುತ್ತೆ. ಸ್ಟಾರ್ಟಿಂಗ್ ಹೆಂಗಿರುತ್ತೆ ಹಾಗೆ ಕಾಣಿಸುತ್ತೆ. ಸೊ ಈ ರೀತಿ ಆರ್ಚ್ ಬರುತ್ತೆ ನಮಗೆ. ತುಂಬ ನೀಟಾಗಿ ಡಿಸೈನು ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಸೊ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್, ಇನ್ನೂ 1 ಟೈಮ್, 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. 2 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 4 ಚೈನ್, 6 ಚೈನ್, 4 ಚೈನ್ ಹಾಕ್ಕೋಬೇಕು. 4 ಚೈನ್. ಫ್ರೆಂಡ್ಸ್, ನಾನಿಲ್ಲಿ ಬರೀ ಸೆಲ್ಫ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಡಬಲ್ ಕಲರ್ ತೊಗೊಂಡಿಲ್ಲ. ಸೊ ಸಿಂಗಲ್ ಸ್ಟೆಪ್ಪಲ್ಲೇ ಈ ಡಿಸೈನ್ ಚೆನ್ನಾಗಿ ಬರುತ್ತೆ ಅನಿಸಿ ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಇನ್ನೂ ಫಿನಿಶಿಂಗ್ ಬೇಕು, ಡಬಲ್ ಕಲರ್ ಬೇಕು, ಸೊ ನೀವು ಸ್ಟೆಪ್ 3 ಸ್ಟೆಪ್ಸಲ್ಲಿ ನೀವು ಮಾಡ್ಕೋಬೋದು. ಸೊ ಸೇಮ್ ಕಲರ್ ಆಗಿರೋದ್ರಿಂದ ಸೆಲ್ಫ್ ಕಲರ್ ಸ್ಯಾರಿಗೆ ನಾನಿಲ್ಲಿ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಸಿಂಗಲ್ ಸ್ಟೆಪ್ಪಲ್ಲೇ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 4 ಚೈನ್, 6 ಚೈನು ಸ್ವಲ್ಪ ಯು ಶೇಪಲ್ಲಿರಬೇಕು, ಮತ್ತು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ 6 ಚೈನ್ ಈ ಥರ ಲೂಸ್ ಆಗಿರಬೇಕು. ಇಷ್ಟು ಹಾಕಿದ ತಕ್ಷಣ ನಾವು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಿಗೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ಸೈಡ್ 4 ಚೈನ್ ಇರುತ್ತೆ ಅಲ್ವಾ, 4 ಚೈನ್ಗೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫಸ್ಟು 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಈ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊತೀನಿ. ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಈ ರೀತಿ ನಾವು 12 ಹಾಫ್ ಡಬಲ್ ಕ್ರೋಶೆನ ಈ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಳೋಣ. ಸೊ 12 ಹಾಫ್ ಡಬಲ್ ಕ್ರೋಶೆನ ಈ ಥರ ಪೂರ್ತಿ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊತೀನಿ. ಸೊ 12 ಹಾಫ್ ಡಬಲ್ ಕ್ರೋಶೆ ಆದರೂ ನಡೆಯುತ್ತೆ, ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಒಟ್ಟು 12 to 13 ಮಾಡಿಕೊಂಡು ನಡೆಯುತ್ತೆ ಫ್ರೆಂಡ್ಸ್. ಇನ್ ಕೇಸ್ ನಿಮಗೆ ಹೋಲ್ ಏನಾದ್ರು ಶಾರ್ಟೇಜ್ ಅನಿಸಿದ್ರೆ ಆ್ಯಕ್ಚುಲಿ ಕರೆಕ್ಟಾಗಿ ಆಗುತ್ತೆ, ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೋಬೋದು. ಸೊ 4 ಚೈನ್ಗೆ ಈ ರೀತಿ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ ಬೇಸಲ್ಲಿ ಕೂಡ ಇರುತ್ತಲ್ಲ ಅಲ್ಲಿ 1 ಸತಿ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈ ರೀತಿ ಬರುತ್ತೆ. ನಮಗೆ ಹೋಲ್ ಗ್ಯಾಪ್ಸ್ ನೀಟಾಗಿ ಕಾಣಿಸ್ತಾ ಇರುತ್ತೆ. ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಹೋಲ್ ಗ್ಯಾಪ್ಗೆ ನಾನು 1 ಕಂಬ, ಸೆಕೆಂಡ್ ಹೋಲ್ ಗ್ಯಾಪ್ಗೆ 1 ಕಂಬ ಮಾಡ್ಕೊಳ್ತೀನಿ. ಮಾಡಿಕೊಂಡು ಇಲ್ಲಿಂದ 3 ಚೈನ್ ಹಾಕೋಣ. ಈ 2 ಕಂಬ ಏನಿದೆ ಅದ್ರ ಕೆಳಗಡೆ ಹೋಲ್ ಗ್ಯಾಪ್ ಇರುತ್ತೆ, ಸೊ ಗ್ಯಾಪ್ಸ್ ಇರುತ್ತೆ ಗೊತ್ತಾಗುತ್ತೆ, ಅಲ್ಲೇ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ 3 ಪಿಕಾಟ್ ಮಾಡ್ತೀನಿ. ಸೆಂಟ್ರಲ್ಲಿ 1 ಬೀಡನ್ನ ಹಾಕಿ ಇನ್ನೂ 3 ಪಿಕಾಟ್ ಮಾಡಿ ಲಾಕ್ ಮಾಡ್ತೇನೆ ಫ್ರೆಂಡ್ಸ್. ಸೊ ಈ ಸೈಡ್ ನೋಡಿ ನಾನು ಅಲ್ಲಿ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆ ಇರುತ್ತಲ್ವ ಬ್ಯಾಕ್ ಸೈಡ್ ಹಾಕಿದ್ದು, ಅಲ್ಲಿ 1 ಸತಿ ಲಾಕ್ ಮಾಡಿ, ಸಿಂಗಲ್ ಕ್ರೋಶೆಗೂ 1 ಸತಿ ಲಾಕ್ ಮಾಡಿ, ಪಕ್ಕದಲ್ಲೇ 1 ಸತಿ ಲಾಕ್ ಮಾಡಿದ್ದೀನಿ. ಒಟ್ಟು 3 ಬರಬೇಕು. ಈ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಅನ್ನೋದು ನಮಗೆ ಒಂದೇ ಸ್ಟೆಪ್ಪಲ್ಲಿ ಹಾಕಿದ್ದೀವಿ ಅಂತ ಏನೂ ಅನಿಸಲ್ಲ ಫ್ರೆಂಡ್ಸ್, ಅಷ್ಟು ನೀಟಾಗಿ ಡಿಸೈನ್ ಬರುತ್ತೆ. ಸೊ ವಿತೌಟ್ ಕುಚ್ಚು ಡಿಸೈನ್ ಅಲ್ವಾ, ಕುಚ್ಚು ಬದಲು ನಾನು ಬೀಡನ್ನ ಯೂಸ್ ಮಾಡಿದ್ದೀನಿ. ನಿಮ್ಗೆ ಏನಾರು ಕುಚ್ಚು ಬೇಕಂದರೆ ಆ ಬೀಡ್ ಪ್ಲೇಸಲ್ಲಿ 5 ಚೈನ್ ಹಾಕ್ಕೊಂಡ್ರೆ ನಡೆಯುತ್ತೆ. ಸೊ ವಿತೌಟ್ ಕುಚ್ಚು ಆಗಿರೋದ್ರಿಂದ ಬರೀ ಬೀಡ್ಸ್ ಹಾಕ್ಬಿಟ್ಟು ಅಷ್ಟೇ ಬಿಟ್ಟಿದ್ದೀನಿ. ಕಂಟಿನ್ಯೂಸ್ ಆಗಿ ಇಷ್ಟೇ ಮಾಡಿಕೊಂಡು ಹೋಗೋದು ಫ್ರೆಂಡ್ಸ್. ಈ ರೀತಿ ಕಾಣಿಸುತ್ತೆ. ಜಸ್ಟ್ ಆರ್ಚ್ ಮೈಸೂರು ಸಿಲ್ಕ್ಗೆ ಡಬಲ್ ಆರ್ಚ್, ಅದು ವಿತೌಟ್ ಕುಚ್ಚು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ಸೊ ಪ್ಲೀಟ್ಸ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಹಾಗೆ ಸೆಲ್ಫ್ ಬಿಟ್ಟರು ಚೆನ್ನಾಗಿರುತ್ತೆ. ನೀಟಾಗೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಫಾಗಿ. ಆಲ್ಮೋಸ್ಟ್ ಲೈಟ್ ವೆಯ್ಟ್ ಕೂಡ ಇದೆ ಫ್ರೆಂಡ್ಸ್. ಆ್ಯಕ್ಚುಲ್ ಕಲರ್ ಸ್ಯಾರಿ ವಿಡಿಯೋಗೆ ಬರ್ತಾನೇ ಇಲ್ಲ. ಸೊ ಆಲ್ಮೋಸ್ಟ್ ತೆಗೆಯೋಕ್ಕೆ ಟ್ರೈ ಮಾಡಿದ್ದೀನಿ, ಆದರೂ ಅಷ್ಟು ಕಲರ್ ಗೊತ್ತಾಗಲ್ಲ. ಒಂದು ಲೈಟು ಡಾರ್ಕ್ ಕಾಣಿಸ್ತಾ ಇದೆ. ಸೊ ಫೈನಲ್ ಈ ಥರ ಕಾಣಿಸುತ್ತೆ ವಿತೌಟ್ ಕುಚ್ಚು ಡಿಸೈನ್. ತುಂಬ ನೀಟಾಗಿ ಚೆನ್ನಾಗಿ ಬಂದಿತ್ತು. ಸೊ ನಿಮಗೆ ಕುಚ್ಚು ಬೇಕಂದರೆ ನೀವು ಬೇಕಾದರೆ 5 ಚೈನ್ ಹಾಕಿ ಕುಚ್ಚು ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ಬಂತು ಫ್ರೆಂಡ್ಸ್ 550 to 600 ಅರೌಂಡ್ ಚಾರ್ಜ್ ಮಾಡ್ತೀವಿ. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು
ಮಾಡ್ಕೋಬೋದು ಪ್ರೈಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.